ಯೇಸು ಕ್ರಿಸ್ತನ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಹೇಳಿದ್ರು. ಅದನ್ನು ಅವರು ಅದೇ ರೀತಿ ಅನುಸರಿಸಿದ್ರು. ಯಾವ ರೀತಿ ಅನುಸರಿಸಿದ್ರು? ಮೊದಲಾಗಿ ಅವರು ಗಲಿಲಾಯದಲ್ಲಿ ಹೋಗಿ ವಾಸ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ರು. ಅದರಿಂದ ನಾನು ಆತ್ಮದಲ್ಲಿ ಬಡವನು ಅನ್ನೋದನ್ನ ತೋರಿಸ್ಕೊಟ್ರು. ಎರಡನೇದಾಗಿ ಅವರು ತಮ್ಮೊಡನೆ ಇರಬೇಕೆಂದು ಆರಿಸಿಕೊಂಡಂತ ಶಿಷ್ಯಂದರು, ಅಪೊಸ್ತಲರು ಯಾರು ಅಂತಂತಂದ್ರೆ ಎಲ್ಲ ಗಲಿಲಾಯದವರೇ. ಇಸ್ಕರಿಯೋತ ಯೂದ, ಅವನು ಯೂದಾಯ ಪ್ರಾಂತ್ಯದವನು. ತನ್ನನ್ನು ಬಿಟ್ಟು ಮಿಕ್ಕಿದವರೆಲ್ಲ ಗಲಿಲಾಯದವರೇ ಅನ್ನೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಮತ್ತೆ ಇನ್ನು ಯೇಸು ಕ್ರಿಸ್ತನು ತನ್ನ ಆತ್ಮದಲ್ಲಿ ಬಡವನಾಗಿದ್ದೇನೆ ಅನ್ನೋದಕ್ಕೋಸ್ಕರ ಯಾವ ಕಾರ್ಯಗಳನ್ನು ಮಾಡಿದ್ರು? ನಾವು ದೇವರ ವಾಕ್ಯವನ್ನ ಧ್ಯಾನಿಸಿ ನೋಡುವಾಗ ಯೇಸು ಕ್ರಿಸ್ತನು ಸೇವೆಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದು ಎಲ್ಲಿ? ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇ ಗಲಿಲಾಯದಲ್ಲಿ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 12ರಿಂದ 17ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೂನ್, ನೆಫ್ತಾಲಿ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇವರೇನ್ ಮಾಡ್ತಾರೆ? ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನವನ್ನು ಪಡೆಯುವುದಕ್ಕಾಗಿ ಯೋರ್ದನ್ ಬಳಿಗೆ ಬಂದಿರ್ತಾರೆ, ಯೂದಾಯ ಪ್ರಾಂತ್ಯಕ್ಕೆ ಬಂದಿರ್ತಾರೆ. ಯೋಹಾನನಿಂದ ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ತಾರೆ. ಆನಂತರ ಅವರು ಸೈತಾನನಿಂದ ಶೋಧಿಸಲ್ಪಟ್ಟು ಆ ಶೋಧನೆಯನ್ನೆಲ್ಲ ಜಯಿಸಿ ಅವರು ಅಲ್ಲೇ ಇರ್ತಾರೆ. ಆದ್ರೆ ಆಮೇಲೆ ಏನಾಗುತ್ತೆ? ಯೋಹಾನನನ್ನ ತಗೊಂಡು ಹೋಗಿ ಸೆರೆಗೆ ಹಾಕ್ಬಿಡ್ತಾರೆ. ಈ ಸುದ್ದಿಯನ್ನ ಯೇಸು ಕ್ರಿಸ್ತನು ಕೇಳಿದಾಗ ಅವ್ರೇನ್ ಮಾಡ್ತಾರೆ? ಅಲ್ಲಿಂದ ಮತ್ತೆ ಪ್ರಯಾಣ ಮಾಡಿ ಹಿಂತಿರುಗಿ ಗಲಿಲಾಯಕ್ಕೆ ಹೊರಟು ಹೋಗ್ತಾರೆ. ಗಲಿಲಾಯಕ್ಕೆ ಹೊರಟು ಹೋಗಿ ಅದಕ್ಕೆ ಮೊದಲು ಅಂದ್ರೆ ಅವರು ಚಿಕ್ಕ ವಯಸ್ಸಿನಿಂದ ಈ ಒಂದು ದೀಕ್ಷಾ ಸ್ಥಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಹೊರಟು ಬಂದಂತವರೆಗೂ ಕಾಲದವರೆಗೂ ಅವರು ನಜರೇತಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈಗ ನಜರೇತಿನಲ್ಲಿ ಅವ್ರ ವಾಸವನ್ನು ಬದಲಾಯಿಸಿಕೊಂಡು ಎಲ್ಲಕ್ಕೆ ಬರ್ತಾರೆ? ಕಪೆರ್ನೌಮ್ ಅನ್ನುವಂಥ ಊರಿಗೆ ಬಂದು ಅವರು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ದೇವರ ವಾಕ್ಯ ಹೇಳುತ್ತೆ, ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತೇನೆಂದರೆ, ಜೆಬುಲೂನ್ ಸೀಮೆ ಮತ್ತು ನಫ್ತಾಲಿ ಸೀಮೆ, ಯೋರ್ದನನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನಗಳಿಗೆ ದೊಡ್ಡ ಬೆಳಕು ಕಾಣಿಸಿತ್ತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅವರು ಸೇವೆಯನ್ನ ಪ್ರಾರಂಭಿಸುವುದನ್ನ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಎಂದಿನಿಂದ ಪ್ರಾರಂಭಿಸಿದರು? ಕಪೆರ್ನೌಮಿಗೆ ಬಂದ ನಂತರ. ಚಿಕ್ಕ ವಯಸ್ಸಿನಿಂದ ನಜರೇತಿನಲ್ಲಿ ಅವರು ಬೆಳೆದರು. ಆದರೆ ಸೇವೆ ಮಾಡುವುದಕ್ಕೆ ಅವರು ಪ್ರಾರಂಭ ಮಾಡುವಾಗ ಅವರು ವಾಸವನ್ನು ಬದಲಾಯಿಸ್ತಾರೆ. ನಜರೇತಿನಿಂದ ಅವರು ಕಪೆರ್ನೌಮಿಗೆ ಬಂದು ಅಲ್ಲಿ ಮನೆ ಮಾಡಿ ಇದ್ದುಕೊಂಡು ಕಪೆರ್ನೌಮಿನ ಮುಖಾಂತರ ಅವರು ಸೇವೆ ಮಾಡುವುದಕ್ಕೆ, ವಾಕ್ಯವನ್ನು ಬೋಧನೆ ಮಾಡುವುದಕ್ಕೆ ಅವರು ಪ್ರಾರಂಭಿಸ್ತಾರೆ. ಈ ಕಪೆರ್ನೌಮ್ ಸಹ ಗಲಿಲಾಯ ಪ್ರಾಂತ್ಯದಲ್ಲೇ ಇರುವಂತ ಒಂದು ಊರು. ಆ ಕಡೆ ಹೋದ್ರೆ ನಜರೇತು, ಇನ್ನೊಂದು ಸ್ವಲ್ಪ ಈ ಕಡೆ ಬಂದ್ರೆ ಕಪೆರ್ನೌಮ್. ಇದೆಲ್ಲ ಒಂದೇ ಸ್ಥಳದಲ್ಲಿರುವಂತ ಊರುಗಳು. ಅಲ್ಲಿ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಸಾರುವುದಕ್ಕೆ ಪ್ರಾರಂಭಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಸೇವೆಯನ್ನು ಪ್ರಾರಂಭಿಸಿದ್ದು ಎಲ್ಲಿ? ಗಲಿಲಾಯದಲ್ಲಿ. 23ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಮತ್ತು ಗಲಿಲಾಯ, ಡೆಕಪೋಲಿಯ, ಯೆರೂಸಲೇಮ್, ಯೂದಾಯ ಎಂಬೀ ಸ್ಥಳಗಳಿಂದ ಯೋರ್ದನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಯೇಸು ಕ್ರಿಸ್ತನ ಸೇವೆ ಮಾಡುವುದಕ್ಕೆ ಪ್ರಾರಂಭಿಸಿ ಆನಂತರ ಏನ್ ಮಾಡ್ತಾರೆ? ಗಲಿಲಾಯದಲ್ಲೆಲ್ಲಾ ಸುತ್ತಿ ತಿರುಗಾಡಿ, ಈ ಗಲಿಲಾಯ ಪ್ರಾಂತ್ಯ ಪೂರ್ತಿ
ಅವರು ಸುತ್ತಿ ತಿರುಗಾಡ್ತಾರೆ. ಎಲ್ಲ ಹಳ್ಳಿ, ಗ್ರಾಮ, ಊರು, ಪಟ್ಟಣಗಳಲ್ಲಿ ಅವರು ಸುತ್ತಿ ತಿರುಗಾಡಿ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಜನಗಳಿಗೆ ಅವರು ಸಾರಿ ಹೇಳ್ತಾರೆ, ರೋಗಗಳನ್ನ ವಾಸಿ ಮಾಡ್ತಾರೆ. ಇದನ್ನ ಕೇಳಿದಾಗ ಎಲ್ಲಾ ಕಡೆಗಳಿಂದ ಜನಗಳೇನು ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ. ಗಲಿಲಾಯ ಪ್ರಾಂತ್ಯಕ್ಕೆ ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಸೇವೆಯನ್ನು ಪ್ರಾರಂಭಿಸಿದ್ದು ಎಲ್ಲಿನಿಂದ? ಗಲಿಲಾಯ ಪ್ರಾಂತ್ಯದಿಂದ. ಸೇವೆಯನ್ನು ಪ್ರಾರಂಭಿಸಿದ್ದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅತಿ ಮುಖ್ಯವಾದ ಪ್ರಸಂಗ ಮಾಡ್ತಾರೆ. ಅವ್ರು ಬಹಳಷ್ಟು ಈ ಲೋಕದಲ್ಲಿರುವಾಗ ಬೋಧನೆ ಮಾಡಿದ್ದಾರೆ. ಆದ್ರೆ ಅವರ ಒಂದು ಅತಿ ಮುಖ್ಯವಾದ ಒಂದು ಪ್ರಸಂಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಪ್ರಸಂಗವೇ ಯಾವುದು ಅಂತಂದ್ರೆ ಪರ್ವತ ಪ್ರಸಂಗ. ಆ ಪರ್ವತ ಪ್ರಸಂಗ ಎಲ್ಲಿ ಬರುತ್ತೆ ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ. ಈ 3 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಮಾಡಿದಂತ ಪರ್ವತ ಪ್ರಸಂಗ ಬರೆಯಲ್ಪಟ್ಟಿದೆ. ಈ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದನೆಂದರೆ, ಇದು ಯೇಸು ಕ್ರಿಸ್ತನು ಉಪದೇಶ ಮಾಡಿದಂತ ಮೊಟ್ಟ ಮೊದಲನೇ ಉಪದೇಶ. ಅವರು ಮಾಡಿದಂತ ಮೊಟ್ಟ ಮೊದಲನೇ ಉಪದೇಶ ಇಲ್ಲಿ ಬರೆಯಲ್ಪಟ್ಟಿದೆ. ದೊಡ್ಡ ಪ್ರಸಂಗವನ್ನ ಯೇಸು ಕ್ರಿಸ್ತನು ಮಾಡ್ತಾರೆ. ಆದ್ರೆ ಈ ಪ್ರಸಂಗವನ್ನ ಅವರು ಎಲ್ಲಿ ಮಾಡಿದ್ರು? ಅವರ ಮೊಟ್ಟ ಮೊದಲ ಅತಿ ಮುಖ್ಯವಾದ ಒಂದು ದೊಡ್ಡ ಪ್ರಸಂಗವನ್ನ ಅವರೆಲ್ಲ ಮಾಡ್ತಾರೆ ಅಂತಂದ್ರೆ ಗಲಿಲಾಯದಲ್ಲೇ ಮಾಡ್ತಾರೆ. ಅವರು ಗಲಿಲಾಯದಲ್ಲೆಲ್ಲ ಸುತ್ತ ತಿರುಗಾಡಿ ಜನಗಳನ್ನ ಬಿಡುಗಡೆ ಮಾಡ್ತಾ ಇರುವಾಗ ಏರಳವಾಗಿ ಎಲ್ಲಾ ಕಡೆಯಿಂದ ಜನಗಳು ಅವ್ರನ್ನ ಹುಡುಕಿ ಬರ್ತಾರೆ. ಏರಳವಾಗಿ ಜನಗಳು ಅವ್ರನ್ನ ಹುಡುಕಿ ಬಂದಿರುವಾಗ ಅವ್ರೇನ್ ಮಾಡ್ತಾರೆ, ಅವರೆಲ್ಲರನ್ನು ಒಂದು ಕಡೆ ಸೇರಿಸಿ ಒಂದು ಪರ್ವತದ ಮೇಲೆ ಕುಳಿತುಕೊಂಡು ಅವ್ರ ಜೊತೆ ಮಾತಾಡ್ತಾರೆ. ಒಂದು ದೊಡ್ಡ ಪ್ರಸಂಗವನ್ನ ಅವ್ರಿಗೆ ಮಾಡ್ತಾರೆ. ಅತಿ ಶ್ರೇಷ್ಠವಾದ, ಅತಿ ಮುಖ್ಯವಾದ ಒಂದು ಪ್ರಸಂಗವನ್ನ ಅವ್ರಿಗೆ ಮಾಡ್ತಾರೆ. ಆ ಪ್ರಸಂಗ ಮಾಡಲ್ಪಟ್ಟದ್ದು ಗಲಿಲಾಯ ಪ್ರಾಂತ್ಯದಲ್ಲಿ. ಮತ್ತೆ ಇದು ಮಾತ್ರ ಅಲ್ದರ ಅವರು ಮೊಟ್ಟ ಮೊದಲು ಒಂದು ಅದ್ಭುತ ಮಾಡ್ತಾರೆ. ಮೊಟ್ಟ ಮೊದಲ ಅದ್ಭುತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ಮಾಡಿದಂತ ಆ ಮೊದಲನೇ ಅದ್ಭುತ ಎಲ್ಲಿ ಅಂತಂದ್ರೆ ಅದು ಸಹ ಗಲಿಲಾಯದಲ್ಲಿ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನ ಬರೆದಂತ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆಯಾಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಈ ಒಂದು ವೇದ ಭಾಗ ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿರುತ್ತೆ. ಕಾನಾ ಊರಿನಲ್ಲಿ ಒಂದು ಮದುವೆ ನಡೆಯುತ್ತೆ. ಆ ಮದುವೆಗೆ ಯೇಸು ಕ್ರಿಸ್ತನು ಶಿಷ್ಯಂದ್ರೆಲ್ಲ ಬಂದಿರ್ತಾರೆ. ಅಲ್ಲಿ ದ್ರಾಕ್ಷರಸ ಕೊರೆಯಾಗಿ ಹೋಗುತ್ತೆ. ಆಮೇಲೆ ಯೇಸು ಕ್ರಿಸ್ತನು ನೀರನ್ನ ದ್ರಾಕ್ಷರಸವಾಗಿ ಮಾಡಿ ಅದ್ಭುತ ಮಾಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆದ್ರೆ ಈ ಕಾನಾ ಊರು ಎಲ್ಲಿತ್ತು? ಈ ಕಾನಾ ಊರು ಎಲ್ಲಿತ್ತು ಅಂದ್ರೆ ಮೊದಲನೇ ವಾಕ್ಯದಲ್ಲಿ ನಾವು ನೋಡುವಾಗ 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಮದುವೆ ಎಲ್ಲ ಆಯ್ತು? ಕಾನಾ ಊರಲ್ಲಾಯ್ತು. ಕಾನಾ ಊರು ಎಲ್ಲಿದೆ? ಗಲಿಲಾಯದಲ್ಲಿದೆ. ಇಲ್ಲಿ ಯೇಸು ಕ್ರಿಸ್ತನು ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿ ಅದ್ಭುತವನ್ನು ಮಾಡಿದರು. ಆ ಅದ್ಭುತವನ್ನು ಎಲ್ಲಿ ಮಾಡಿದ್ರು ಅಂತಂದ್ರೆ ಗಲಿಲಾಯದಲ್ಲಿ, ಗಲಿಲಾಯದ ಕಾನಾ ಊರಿನಲ್ಲಿ. ನಾವು 11ನೇ ವಾಕ್ಯವನ್ನು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಹಲ್ಲೆಲೂಯಾ. ಇದು ಯೇಸು ಕ್ರಿಸ್ತನು ಮಾಡಿದ ಮೊಟ್ಟ ಮೊದಲ ಸೂಚಕ ಕಾರ್ಯ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ತಾನೇ ದೇವರ ಕುಮಾರನು, ತಾನೇ ರಕ್ಷಕನು, ತಾನೇ ಮೆಸ್ಸಿಯ ಅಂತ ಜನಗಳಿಗೆ ದೃಢಪಡಿಸುವುದಕ್ಕೆ ತಾನು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಅಂತ ದೇವರ ವಾಕ್ಯ ಹೇಳುತ್ತೆ. ಆ ಮೊದಲನೆಯ ಸೂಚಕ ಕಾರ್ಯವನ್ನ ಅವ್ರು ಎಲ್ಲ ಮಾಡಿದ್ರು? ಗಲಿಲಾಯದಲ್ಲಿ ಅವರು ಮಾಡಿದ್ರು. ಇನ್ನು ನಾವು ಯೇಸು ಕ್ರಿಸ್ತನು ಮಾಡಿದಂತ ಸೇವೆಯನ್ನೆಲ್ಲ ನಾವು ನೋಡ್ತಾ ಹೋದರೆ ಜನಗಳ ವ್ಯಾಧಿಗಳನ್ನು ಗುಣಪಡಿಸೋದು, ದೆವ್ವಗಳನ್ನು ಬಿಡುಗಡೆಗೊಳಿಸೋದು, ತರತರವಾದ ಅದ್ಭುತಗಳನ್ನು ಮಾಡೋದು, ಸಮುದ್ರವನ್ನ ಅವರು ನಿಲ್ಲಿಸೋದು, ಆ ಒಂದು ರೊಟ್ಟಿಗಳನ್ನು ಹೆಚ್ಚಾಗಿ ಮಾಡಿ ಅವ್ರು ಹಂಚಿಕೊಡುವಂಥದ್ದು, ಸಮುದ್ರದಲ್ಲಿ ಆಶ್ಚರ್ಯಕರವಾಗಿ ಮೀನುಗಳು ಸಿಗೋ ಹಾಗೆ ಮಾಡೋದು, ದೇವರ ವಾಕ್ಯದಲ್ಲಿ ಏನೆಲ್ಲ ಅವ್ರ ಅದ್ಭುತಗಳು ಮಾಡಿದ್ರು ಅಂತ ಬರೆಯಲ್ಪಟ್ಟಿದೆ. ಅವೆಲ್ಲವೂ ಹೆಚ್ಚು ಕಡಿಮೆ ಗಲಿಲಾಯದಲ್ಲೇ ಮಾಡಿದ್ರು. ಯೂದಾಯ, ಯೆರೂಸಲೇಮ್ ಪ್ರಾಂತ್ಯಗಳಲ್ಲಿ ಅವ್ರು ಮಾಡಿದ ಸೇವೆ ತುಂಬಾ ಕಡಿಮೆ. ಅವ್ರು ಮಾಡಿದ ಎಲ್ಲಾ ಸೇವೆಗಳು ಹೆಚ್ಚು ಕಡಿಮೆ ನಾವು ಈ ಒಂದು 4 ಸುವಾರ್ತೆಗಳಲ್ಲಿ ಓದ್ತೇವೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಈ ಒಂದು 4 ಸುವಾರ್ತೆಯಲ್ಲಿ ಅವರು ಮಾಡಿದಂತ ಎಲ್ಲಾ ಸೇವೆಗಳು ಹೆಚ್ಚು ಕಡಿಮೆ ಎಲ್ಲವೂ ಗಲಿಲಾಯ ಪ್ರಾಂತ್ಯದಲ್ಲಿ ಅವ್ರು ಮಾಡಿದ್ದು. ಕೆಲವು ಮಾತ್ರ ಯೆರೂಸಲೇಮ್ ಸುತ್ತಮುತ್ತ ಇರುವಂತಹ ಪ್ರಾಂತ್ಯಗಳಲ್ಲಿ ಅವ್ರು ಮಾಡಿದ್ರು. ಆದ್ರೆ ಬಹಳಷ್ಟು ಬರೆಯಲ್ಪಟ್ಟಿರುವಂತ ಅವ್ರು ಮಾಡಿದ ಅದ್ಭುತಗಳು, ಸೇವೆಗಳು ಎಲ್ಲವೂ ಸಹ ಗಲಿಲಾಯ ಪ್ರಾಂತ್ಯದಲ್ಲೇ ಆಗಿತ್ತು. ಮತ್ತೆ ಅದು ಮಾತ್ರ ಅಲ್ದಿರ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದರಿಗೆ ಬಹಳ ಅತಿ ಮುಖ್ಯವಾದ ಒಂದು ಆಜ್ಞೆಯನ್ನು ಕೊಡ್ತಾರೆ.
ಅದನ್ನು ನಾವು ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದ್ರಿಗೆ ಕೊಟ್ಟಿರುವಂತ ಅತ್ಯಂತ ಮುಖ್ಯವಾದ ಆಜ್ಞೆ ಅಂತ ಹೇಳಿ ಅದನ್ನ ಎಣಿಸಲಾಗುತ್ತೆ. ಆ ಮುಖ್ಯವಾದ ಆಜ್ಞೆ ಎಲ್ಲಿ ಬರುತ್ತೆ ಅಂತಂದ್ರೆ ಮತ್ತಾಯನ ಬರೆದಂತ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಅಲ್ಲಿ ಬರುತ್ತೆ. ಮತ್ತಾಯನ ಬರೆದಂತ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ರವರೆಗೆ ನಾವು ಓದಿ ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಈ ವಾಕ್ಯಗಳು ನಮಗೆ ಬಹಳ ಪರಿಚಯ ಇರುತ್ತೆ. ಈ ವಾಕ್ಯಗಳಲ್ಲಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳುವಂಥ ವಾಕ್ಯ ನಮಗೆ ಬಹಳ ಪರಿಚಯ ಇರುತ್ತೆ. ಮತ್ತೆ ದೀಕ್ಷಾ ಸ್ನಾನದ ಕುರಿತಾಗಿ ತಂದೆಯ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಿಸಬೇಕನ್ನುವಂಥ ವಾಕ್ಯ ಕೂಡ ನಮಗೆ ಬಹಳ ಪರಿಚಯ ಇರುತ್ತೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಅವ್ರು ಹೇಳೋದು ಕೂಡ ನಮಗೆ ಬಹಳ ಪರಿಚಯ ಇರುತ್ತೆ. ಈ ರೀತಿ ಇದು ಯೇಸು ಕ್ರಿಸ್ತನು ಕಟ್ಟ ಕಡೆಯದಾಗಿ ತಮ್ಮ ಶಿಷ್ಯರಿಗೆ ಕೊಡುವಂತ ಅತಿ ಮುಖ್ಯವಾದ ಆಜ್ಞೆ. ಇಂಗ್ಲಿಷಲ್ಲಿ ಇದನ್ನ ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ದೊಡ್ಡ ಒಂದು ಆಜ್ಞೆ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಆದ್ರೆ ಈ ಅತಿ ಮುಖ್ಯವಾದ ದೊಡ್ಡ ಆಜ್ಞೆಯನ್ನ ಶಿಷ್ಯಂದ್ರಿಗೆ ಯೇಸು ಕ್ರಿಸ್ತನು ಎಲ್ಲಿ ಕೊಡ್ತಾರೆ ಅಂತಂದ್ರೆ ಗಲಿಲಾಯದಲ್ಲೇ ಕೊಡ್ತಾರೆ. ನಾವು 16ನೇ ವಾಕ್ಯವನ್ನು ಓದಿ ನೋಡುವಾಗ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಯೇಸು ಕ್ರಿಸ್ತನು ಈ ಆಜ್ಞೆಗಳನ್ನ ಶಿಷ್ಯಂದ್ರಿಗೆ ಎಲ್ಲಿ ಕೊಡ್ತಾರೆ ಅಂತಂದ್ರೆ ಗಲಿಲಾಯದ ಒಂದು ಬೆಟ್ಟದಲ್ಲಿ. ಗಲಿಲಾಯ ಪ್ರಾಂತ್ಯದಲ್ಲಿ ಎಷ್ಟೊಂದು ಬೆಟ್ಟಗಳಿದೆ. ಯೂದಾಯ ಪ್ರಾಂತ್ಯದಲ್ಲೂ ಕೂಡ ತುಂಬಾ ಬೆಟ್ಟಗಳಿದೆ. ಆ ಗಲಿಲಾಯ ಪ್ರಾಂತ್ಯದಲ್ಲಿ ಯಾವುದೋ ಒಂದು ಬೆಟ್ಟಕ್ಕೆ ಅವರು ಬರಬೇಕಂತ ಹೇಳಿ ಶಿಷ್ಯಂದ್ರನ್ನ ಯೇಸು ಕ್ರಿಸ್ತನು ಕರೆಸ್ತಾರೆ. ಅವ್ರು ಬಂದಾಗ ಅಲ್ಲಿ ಅವ್ರ ಜೊತೆ ಮಾತಾಡುತ್ತಾ ಈ ಒಂದು ಅತಿ ಮುಖ್ಯವಾದ ಆಜ್ಞೆಗಳನ್ನ ಶಿಷ್ಯಂದ್ರಿಗೆ ಯೇಸು ಕ್ರಿಸ್ತನು ಕೊಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಮತ್ತೆ ಇದು ಮಾತ್ರ ಅಲ್ದರ ಯೇಸು ಕ್ರಿಸ್ತನು ತಾನು ಶಿಲುಬೆ ಮರಣವನ್ನ ಅನುಭವಿಸಿದ ನಂತರ ಸಮಾಧಿಯಿಂದ ತಾನು ಜೀವಂತನಾಗಿ ಪುನರುತ್ತನಾಗಿ ಅವ್ರಿಗೆ ಎದ್ದು ಬಂದಾಗ ಅವರಿಗೆ ಎಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಇಷ್ಟಪಟ್ಟರು ಅಂತಂದ್ರೆ ಗಲಿಲಾಯದಲ್ಲೇನೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಯೇಸು ಕ್ರಿಸ್ತನು ಶಿಲುಬೆ ಮರಣ ಹೊಂದಿ ಸಮಾಧಿಯಲ್ಲಿ ಅವ್ರು ಇಡಲ್ಪಟ್ಟಿರ್ತಾರೆ. ಕೆಲ ಹೆಂಗಸರು ಏನ್ ಮಾಡ್ತಾರೆ, ಸಮಾಧಿ ಹತ್ರ ಹೋಗ್ತಾರೆ. ಅವರ ಒಂದು ಶರೀರಕ್ಕೆ ಸುಗಂಧ ತೈಲವನ್ನು ಹಚ್ಚಬೇಕಂತ ಹೋಗೋ ಅಷ್ಟರಲ್ಲಿ ದೇವದೂತ ಬಂದು ಆ ಕಲ್ಲನ್ನೆಲ್ಲ ಸೈಡಿಗೆ ತಳ್ಳಿ ಅದ್ರ ಮೇಲೆ ಕುತ್ಕೊಂಡಿರ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಯೇಸು ಕ್ರಿಸ್ತನ ಶರೀರ ಇರೋದಿಲ್ಲ. ಆಗ ದೇವದೂತರುಗಳು ಆ ಸ್ತ್ರೀಯರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದಿ ನೋಡುವಾಗ ಈ ರೀತಿಯಾಗಿದೆ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಇಲ್ಲಿ ದೇವದೂತ ಸ್ತ್ರೀಯರು ಕಾಣಿಸ್ಕೊಂಡು, ಬನ್ನಿ, ಯೇಸು ಕ್ರಿಸ್ತನನ್ನ ನೋಡ್ಬೇಕಂತ ಬಂದಿದ್ದಾರಲ್ಲ, ಬನ್ನಿ ನೋಡಿ, ಆತನ ಸಮಾಧಿ ಖಾಲಿಗಿದೆ, ಆತನ ಇಲ್ಲ, ಆತನ ಹೇಳಿದ ಹಾಗೆ ಜೀವಂತದಿಂದ ಎದ್ದಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಬೇಗ ಹೋಗಿ ಆತನ ಶಿಷ್ಯಂದ್ರಿಗೆ ಒಂದು ಮಾತು ಹೇಳಿ. ಏನ್ ಹೇಳ್ಬೇಕಂದ್ರೆ, ಸತ್ತವನು ಎದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಈಗೋ ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಅಂತ ಹೇಳಿ ಅಂತ ದೇವದೂತರು ಈ ಸ್ತ್ರೀಯರಿಗೆ ಹೇಳ್ತಾರೆ. ಕಾರಣ ಇವರಿರೋದು ಎಲ್ಲಿ? ಯೆರೂಸಲೇಮಿನಲ್ಲಿ. ಆತನ ಶಿಲುಬೆಗೆ ಹಾಕಲ್ಪಟ್ಟು ಕೊಲ್ಲಲ್ಪಟ್ಟು ಯೆರೂಸಲೇಮಿನಲ್ಲಿ, ಆತನ ಸಮಾಧಿ ಇರೋದು ಯೆರೂಸಲೇಮಿನಲ್ಲಿ. ಆದ್ರೆ ಈಗ ಆತನು ಸಮಾಧಿಯಿಂದ ಮರಣವನ್ನು ಜಯಿಸಿ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾರೆ. ಎದ್ದು ಬಂದು ಅವರಿಗೆ ಎಲ್ಲಿ ಅವರನ್ನ ತೋರ್ಪಡಿಸ್ಕೊಳ್ಬೇಕು, ಜೀವಂತನಾಗಿ ನಾನು ಇದ್ದೀನಿ ನೋಡಿ ಅಂತ ಶಿಷ್ಯಂದ್ರಿಗೆ ಅವ್ರನ್ನ ಎಲ್ಲಿ ತೋರ್ಪಡಿಸ್ಕೊಳ್ಬೇಕಂತ ದೇವದೂತರು ಹೇಳ್ತಾರೆ ಅಂತಂದ್ರೆ ಗಲಿಲಾಯದಲ್ಲಿ ಆತನನ್ನು ಕಾಣುವಿರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಎದ್ದು ಯೆರೂಸಲೇಮಿನಲ್ಲಿ ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಆದರೆ ತಾನು ಮರಣವನ್ನು ಜಯಿಸಿ ಎದ್ದು ಶಿಷ್ಯಂದ್ರಿಗೆ ಆತನನ್ನ ಕಾಣುವಿರಿ ಅಂತ ಯಾವ ಸ್ಥಳ ಹೇಳಲಾಗುತ್ತೆ ಅಂತಂದ್ರೆ ಗಲಿಲಾಯ. ಹಲ್ಲೆಲೂಯಾ. ಮತ್ತೆ ಅದು ಮಾತ್ರ ಅಲ್ದಿರ ಇದನ್ನ ಕೇಳಿ ಆ ಸ್ತ್ರೀಯರು ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು
ಹೋಗ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ 8ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರೆದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರ ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಹಲ್ಲೆಲೂಯಾ. ಇವರ ಜೀವನದಿಂದ ಎದ್ದಿದ್ದಾರೆ. ಇವರ ಜೀವನದಿಂದ ಎದ್ದು ಶಿಷ್ಯಂದ್ರಿಗೆ ಇನ್ನ ಕಾಣಿಸ್ಕೊಂಡಿಲ್ಲ. ಆದ್ರೆ ಈ ಸ್ತ್ರೀಯರಿಗೆ ಕಾಣಿಸ್ಕೊಂಡು ಏನ್ ಹೇಳ್ತಾ ಇದ್ದಾರೆ? ದೇವರೂಪರು ಅದನ್ನೇ ಹೇಳ್ತಾರೆ, ಯೇಸು ಕ್ರಿಸ್ತನು ಅದನ್ನೇ ಹೇಳ್ತಾರೆ. ಏನು? ಅವರು ಗಲಿಲಾಯಕ್ಕೆ ಹೋಗೋದಕ್ಕೆ ಶಿಷ್ಯರಿಗೆ ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಅಂತ ಹೇಳಿ. ಹಲ್ಲೆಲೂಯಾ. ಆಗ ನಾವು ಯೇಸು ಕ್ರಿಸ್ತನ ಸೇವೆನೆಲ್ಲ ನೋಡುವಾಗ ಅವರ ಸೇವೆಯನ್ನು ಪ್ರಾರಂಭಿಸಿದ್ದು ಗಲಿಲಾಯದಲ್ಲಿ. ಮೊದಲು ಅತ್ಯಂತ ಶ್ರೇಷ್ಠವಾದ ಪರ್ವತ ಪ್ರಸಂಗವನ್ನು ಮಾಡಿದ್ದು ಗಲಿಲಾಯದಲ್ಲಿ. ಮೊದಲನೇ ಅದ್ಭುತವನ್ನು ಮಾಡಿದ್ದು ಗಲಿಲಾಯದ ಕಾನಾ ಊರಿನಲ್ಲಿ. ಅವರ ಸೇವೆಯ ಜೀವಿತದಲ್ಲೆಲ್ಲ ಬರೆಯಲ್ಪಟ್ಟಂತ ಎಲ್ಲ ಅದ್ಭುತಗಳು ಹೆಚ್ಚು ಕಡಿಮೆ ಎಲ್ಲವೂ ಸಹ ಮಾಡಲ್ಪಟ್ಟದ್ದು ಗಲಿಲಾಯ ಪ್ರಾಂತ್ಯದಲ್ಲಿ. ಶಿಷ್ಯಂದರಿಗೆ ಕಡೆಯದಾಗಿ ಅತ್ಯಂತ ಮುಖ್ಯವಾದ ಆಜ್ಞೆಗಳನ್ನು ಕೊಟ್ಟದ್ದು ಗಲಿಲಾಯದ ಪರ್ವತದಲ್ಲಿ. ಅವರ ಮರಣವನ್ನು ಜಯಿಸಿ ಮರಣದಿಂದ ಎದ್ದು ಬಂದ ನಂತರ ಶಿಷ್ಯಂದರಿಗೆ ಅವರನ್ನು ತೋರಿಸ್ಕೊಳ್ಬೇಕಂತ ಇಷ್ಟಪಟ್ಟ ಸ್ಥಳವೂ ಸಹ ಗಲಿಲಾಯವೇ. ಹಲ್ಲೆಲೂಯಾ. ಸೇವೆಯ ಮೊದಲಿನಿಂದ ಸೇವೆಯ ಕಡೆಯವರೆಗೂ ಅವರೆಲ್ಲವೂ ಮಾಡಬೇಕಂತ ಇಷ್ಟಪಟ್ಟಿದ್ದು ಗಲಿಲಾಯದಲ್ಲಿಯೇ. ಹಲ್ಲೆಲೂಯಾ. ಒಂದೇ ಒಂದು ಕಾರ್ಯ ಯೆರೂಸಲೇಮಿನಲ್ಲಿ ಮಾಡಬೇಕಂತ ಇಷ್ಟಪಟ್ಟರು. ಅದ್ಯಾವುದು ಅಂತಂದ್ರೆ ಶಿಲುಬೆಯ ಮರಣ ಮಾತ್ರ. ಅವ್ರು ಗಲಿಲಾಯದ ಹತ್ರ ಹೋಗ್ತಾ ಇರುವಾಗ ಗಲಿಲಾಯವನ್ನು ನೋಡಿ ಗಲಿಲಾಯವೇ ಅಂತ ಕಣ್ಣೀರು ಸುರಿಸಲಿಲ್ಲ. ಆದ್ರೆ ಅವರು ಯೆರೂಸಲೇಮಿಗೆ ಬರುವಾಗ ಯೆರೂಸಲೇಮನ್ನು ನೋಡಿ ಯೆರೂಸಲೇಮೇ ಅಂತ ಕಣ್ಣೀರು ಸುರಿಸ್ತಾರೆ. ಯಾವ ಕಾರಣಕ್ಕೆ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸಿದ್ರು? ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಹಿಡ್ಕೊಂಡು ನನ್ನನ್ನು ಗಾಯಪಡಿಸಿ ಶಿಲುಬೆಯಲ್ಲಿ ನನ್ನನ್ನು ಮರಣಕ್ಕುಪ್ಪಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತನ ಕಣ್ಣೀರು ಸುರಿಸಲಿಲ್ಲ. ಅವ್ರು ಕಣ್ಣೀರು ಸುರಿಸೋದಕ್ಕೆ ಕಾರಣ ಆ ಯೆರೂಸಲೇಮ್ ದೇವರ ಆರಿಸಿಕೊಂಡ ಸ್ಥಳ. ಆದ್ರೆ ಆ ಯೆರೂಸಲೇಮ್ ಯಾವತ್ತೂ ದೇವರ ಆಶ್ರಯದಲ್ಲಿ ಇರಲೇ ಇಲ್ಲ. ಅದನ್ನು ಎಷ್ಟೋ ಪ್ರೀತಿಸಿ ಒಂದು ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳಲ್ಲಿ ಮರೆ ಮಾಡಿಕೊಳ್ಳುವ ಹಾಗೆ ಯೆರೂಸಲೇಮನ್ನ ಮರೆ ಮಾಡಿಕೊಳ್ಳಬೇಕಂತ ದೇವರು ಇಷ್ಟಪಟ್ರು. ಆದ್ರೆ ಅವರು ಅದನ್ನು ಇಷ್ಟಪಡಲಿಲ್ಲ. ದೇವರು ಎಷ್ಟೋ ಸಾರಿ ಅವಕಾಶ ಕೊಟ್ರು, ಎಷ್ಟೋ ದೇವರು ಅವರನ್ನು ಕರೆದರೂ ಸಹ ಅವರು ತಪ್ಪಿ ಹೋಗಿನೇ ಬದುಕಿದ್ರ ಹೊರತು ದೇವರಲ್ಲಿ ಯಾವತ್ತೂ ಪೂರ್ಣವಾಗಿ ಅವರನ್ನು ಒಪ್ಪಿಸಿಕೊಟ್ಟು ಅವರು ಜೀವಿಸಲಿಲ್ಲ. ಅದನ್ನ ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಂಡು ಯೇಸು ಕ್ರಿಸ್ತನ ಕಣ್ಣೀರು ಸುರಿಸೋರು. ಇದು ಕೊನೆ, ಇನ್ನು ನಾನು ಬರ್ತೀನಿ, ನೀನ್ ನನ್ನನ್ನು ಕೊಂದಾಗ್ತೀಯ. ನಾನು ಎಷ್ಟೋ ನನ್ನ ಪ್ರವಾದಿಗಳು ಕಳುಹಿಸಿದೆ, ಎಲ್ಲರನ್ನೂ ಕಲ್ಲು ಹೊಡೆದೆ, ಸಾಯಿಸಿದೆ, ಎಲ್ಲ ಮಾಡಿದೆ. ಈಗ ನಾನೇ ಬಂದಿದ್ದೀನಿ, ಈಗ ನನ್ನನ್ನು ಕೊಂದಾಗ್ತೀಯ. ಆದ್ರೆ ಇದೆಲ್ಲದರ ನಿಮಿತ್ತವಾಗಿ ನಿನ್ನ ಮೇಲೆ ಬರುವಂತ ದಂಡನೆ, ನಿನ್ನ ಮೇಲೆ ಬರುವಂತ ವಿಪತ್ತು, ನಿನ್ನ ಮೇಲೆ ಬರುವಂತ ನಾಶನ ಅದು ಘೋರವಾಗಿರುತ್ತೆ. ಅಯ್ಯೋ ಯೆರೂಸಲೇಮೇ, ನಿನ್ನ ಸಮಾಧಾನಕ್ಕೆ ಯಾವುದು ಕಾರಣವಾಗಿದೆ ಅದನ್ನು ನೀನು ತಿಳ್ಕೊಂಡಿದ್ದರೆ ಎಷ್ಟೋ ಚೆನ್ನಾಗಿರೋದಲ್ಲ. ನೀನು ದೇವರು ಕೊಟ್ಟಂತ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳಲಿಲ್ಲ. ದೇವರ ರೆಕ್ಕೆ ಮರೆಗೆ ಬರುವುದಕ್ಕೆ ನೀನು ಇಷ್ಟಪಡಲಿಲ್ಲ. ಅದರಿಂದ ಏನಾಗುತ್ತೆ? ನಿನಗೆ ಮಹಾನಾಶನ ಸಂಭವಿಸುತ್ತೆ ಅಂತ ಯೆರೂಸಲೇಮ್ ಪಟ್ಟಣದ ಮೇಲೆ ಬರೋದಕ್ಕಿರುವಂತ ದಂಡನೆಯನ್ನ, ವಿಪತ್ತುಗಳನ್ನ, ನಾಶನವನ್ನ ನೆನೆಸಿ ಅವರು ಕಣ್ಣೀರು ಸುರಿಸುವರು. ಆಗ ಆ ಯೆರೂಸಲೇಮ್ ನೋಡಿ ಅವನ ಮಾತು ಹೇಳ್ತಾರೆ, ಪ್ರವಾದಿ ಎಲ್ಲೂ ಸಹ ಕೊಲ್ಲಲ್ಪಡೋದಿಲ್ಲ, ನಿನ್ನಲ್ಲಿಯೇ ಕೊಲ್ಲಲ್ಪಡೋದು. ಪ್ರವಾದಿಗಳ ರಕ್ತವನ್ನು ಸುರಿಸುವವಳೇ ಅಂತ ಯೆರೂಸಲೇಮ್ನ ಖಂಡಿಸೋದನ್ನು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಅವ್ರು ಮಾಡಿದ ಎಲ್ಲವನ್ನು ಗಲಿಲಾಯದಲ್ಲೇ ಮಾಡಿದ್ರು. ಯೆರೂಸಲೇಮ್ನಲ್ಲಿ ಮಾಡ್ಬೇಕಂತ ಅವ್ರು ಬಂದಿದ್ದು ಒಂದೇ ಒಂದು ಕಾರ್ಯ, ಅವರನ್ನೇ ಬಲಿಯಾಗಿ ಕೊಡೋದಕ್ಕೋಸ್ಕರ ಮಾತ್ರ. ಹಲ್ಲೆಲೂಯಾ. ಆದ್ರೆ ಈ ಶಾಸ್ತ್ರಿಗಳು ಫರಿಸಾಯಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಇವ್ರು ಮಾಡ್ಬೇಕಂತ ಇಷ್ಟಪಟ್ಟಿದ್ದ ಕಾರ್ಯ ಎಲ್ಲ ಎಲ್ಲಿ ಅಂದ್ರೆ ಯೆರೂಸಲೇಮ್ನಲ್ಲೇ. ಇವ್ರು ಏನ್ ಮಾಡಿದ್ರು ಕೂಡ ಅದನ್ನ ಯೆರೂಸಲೇಮ್ನಲ್ಲೇ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ರು. ಕಾರಣ ಯೆರೂಸಲೇಮ್ನಲ್ಲಿ ಮಾಡಿದ್ರೆ ಅದು ಶ್ರೇಷ್ಠ, ಯೆರೂಸಲೇಮ್ನಲ್ಲಿ ಮಾಡಿದ್ರೆ ಅದು ಎಲ್ಲರಿಗೂ ಪ್ರಸಿದ್ಧವಾಗುತ್ತೆ. ಆದ್ರೆ ಗಲಿಲಾಯದಲ್ಲಿ ಹೋಗಿ ಮಾಡಿದ್ರೆ ಅದು ಶ್ರೇಷ್ಠ ಅಲ್ಲ ಅನ್ನೋದು ಅವರ ಒಂದು ಭಾವನೆ. ಗಲಿಲಾಯದಲ್ಲಿ ಮಾಡಿದ್ರೆ ಅದನ್ನು ಯಾರು ಗುರುತಿಸೋದಿಲ್ಲ, ಅದು ಯಾರಿಗೂ ತಿಳಿದು ಬರೋದಿಲ್ಲ ಅನ್ನೋದು ಅವ್ರ ಭಾವನೆ. ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುತ್ತಿದ್ದಂಥ ಕಾಲದಲ್ಲಿಯೂ ಸಹ ಅವರ ಸ್ವಂತ ತಮ್ಮಂದರು, ಅಂದ್ರೆ ಮರಿಗಳಿಗೆ ಹುಟ್ಟಿದಂತಹ ಬೇರೆ ತಮ್ಮಂದರು, ಇವರು ಯೇಸು ಕ್ರಿಸ್ತನ ನಂಬಿರೋದಿಲ್ಲ. ಅನೇಕರು ನಂಬಿರ್ತಾರೆ, ಇವರು ತನ್ನ ಸ್ವಂತ ತಮ್ಮಂದರು ಸಹ ಯೇಸು ಕ್ರಿಸ್ತನ ನಂಬಿರೋದಿಲ್ಲ. ತಾನೇ ಕ್ರಿಸ್ತನು ಮೆಸ್ಸಿಯ ಅನ್ನೋದನ್ನ ಅವ್ರು ನಂಬಿರೋದಿಲ್ಲ.
ಒಂದು ಸರಿ ಏನಾಗುತ್ತೆ ಅಂತಂದ್ರೆ ಯೆರೂಸಲೇಮಿನಲ್ಲಿ ಒಂದು ಜಾತ್ರೆ ನಡೆಯೋದಕ್ಕಿರುತ್ತೆ. ಆ ಜಾತ್ರೆ ನಡೆಯೋದಕ್ಕಿರುವಂತಹ ಸಂದರ್ಭದಲ್ಲಿ ಎಲ್ಲಾ ಜನಗಳು ಯೆರೂಸಲೇಮಿಗೆ ಹೋಗ್ತಾ ಇರ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದಿ ನೋಡೋಣ. ಈ ಸಂಗತಿಗಳಾದ ಮೇಲೆ ಯೇಸು ಗಲಿಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯೆಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ. ಪರ್ಣಶಾಲೆಗಳ ಹಬ್ಬವೆಂಬ ಯೆಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವವನಾದದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯೇಸು ಕ್ರಿಸ್ತನು ಗಲಿಲಾಯದಲ್ಲೆಲ್ಲಾ ಸುತ್ತಿ ತಿರುಗಾಡಿ ವ್ಯಾಧಿಗಳನ್ನು ಗುಣಪಡಿಸಿ ದೆವ್ವಗಳನ್ನು ಹಿಡಿಯಲ್ಪಟ್ಟವರನ್ನ ಬಿಡುಗಡೆಗೊಳಿಸ್ತಾ ಅದ್ಭುತಗಳನ್ನು ಮಾಡುತ್ತಾ ಅವರು ಸಂಚರಿಸ್ತಾ ಇದ್ದಾರೆ. ಆತನೇ ಕ್ರಿಸ್ತನು ಲೋಕ ರಕ್ಷಕನೆಂಬುದಾಗಿ ಹೇಳಿ ತುಂಬಾ ಜನ ನಂಬ್ತಾ ಇದ್ದಾರೆ. ಆದರೆ ತನ್ನ ಜೊತೆಯಲ್ಲಿ ಹುಟ್ಟಿದಂತಹ ಮರಿಯಳ ಮಕ್ಕಳಿಗೆ ಆತನಲ್ಲಿ ನಂಬಿಕೆ ಇಲ್ಲ. ಆತನೇ ಕ್ರಿಸ್ತನ ಮೆಸ್ಸಿ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತನ್ನನ್ನು ನೋಡಿ ಒಂದು ಮಾತು ಹೇಳ್ತಾರೆ, ಈಗೋ ಯಾವನಾದರೂ ಲೋಕ ಪ್ರಸಿದ್ಧಿಗೆ ಬರಬೇಕು ಅಂತಂತಂದ್ರೆ ಅವನು ಮಾಡುವಂತಹ ಕಾರ್ಯಗಳನ್ನ ಅವನು ಮರೆಯಾಗಿ ಮಾಡಬಾರದು. ನೀನು ಲೋಕ ಪ್ರಸಿದ್ಧಿಗೆ ಬರೋ ಹಾಗೆ ನೀನು ಯೆರೂಸಲೇಮಿಗೆ ಹೋಗು, ಯೂದಾಯ ಪ್ರಾಂತ್ಯಗಳಿಗೆ ಹೋಗು, ಅಲ್ಲಿ ಹೋಗಿ ನೀನು ಮಾಡುವಂತ ಎಲ್ಲ ಅದ್ಭುತಗಳನ್ನ ಅಲ್ಲಿ ಜನಗಳ ಮುಂದೆ ಮಾಡು, ಆಗ ನೀನು ಪ್ರಸಿದ್ಧಿಗೆ ಬರ್ತೀಯಾ ಅಂತ ತನ್ನ ತಮ್ಮಂದರು ಯೇಸು ಕ್ರಿಸ್ತನಿಗೆ ಹೇಳ್ತಾರೆ. ಕಾರಣ ಏನಂತಂದ್ರೆ ಯೆರೂಸಲೇಮಿಗೆ ಜಾತ್ರೆಗಳು ಮಾಡುವಾಗಲೆಲ್ಲ, ಹಬ್ಬಗಳು ಬರುವಾಗಲೆಲ್ಲ ಏರಳವಾಗಿ ಜನಗಳು ಯೆರೂಸಲೇಮಿಗೆ ಕೂಡಿ ಬರ್ತಾ ಇದ್ದಾರೆ. ಆಗ ಎಲ್ಲಾ ಕಡೆಗಳಿಂದ ಜನಗಳು ಏರಳವಾಗಿ ಕೂಡಿ ಬರುವಾಗ ನೀನು ಅಲ್ಲಿ ಹೋಗಿ ಅದ್ಭುತಗಳು ಮಾಡಿ ಕಾರ್ಯಗಳು ಮಾಡಿದ್ರೆ ಎಲ್ಲಾ ಜನಗಳಿಗೂ ಅದು ಗೊತ್ತಾಗುತ್ತೆ. ಆಗ ನೀನು ತುಂಬಾ ಪ್ರಸಿದ್ಧಿ ಆಗ್ಬಿಡ್ತೀಯ. ನೀನ್ ಸುಮ್ಮನೆ ಇಲ್ಲಿ ಗಲಿಲಾಯದಲ್ಲಿ ಸುತ್ತಿ ತಿರುಗಾಡ್ಕೊಂಡು ಇಲ್ಲೇನೋ ಅದ್ಭುತಗಳು ಮಾಡ್ತಾ ಇದ್ರೆ ನೀನು ಯಾರು ಪರಿಚಯ ಆಗ್ತೀಯಾ? ನಿನ್ನನ್ನು ಯಾರು ಕಂಡು ಹಿಡಿತಾರೆ? ನೀನ್ ಪ್ರಸಿದ್ಧಿಗೆ ಬರಬೇಕು ಅಂದ್ರೆ ನೀನು ಯೆರೂಸಲೇಮಿಗೆ ಯೂದಾಯಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ನೀನು ಈ ಕಾರ್ಯಗಳೆಲ್ಲ ಮಾಡು ಅಂತ ಆಲೋಚನೆ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಯೂದಾಯ, ಯೆರೂಸಲೇಮ್ ಆ ಪ್ರಾಂತ್ಯಗಳಲ್ಲೆಲ್ಲ ಮಾಡುವಂತ ಕೆಲಸಗಳು ತುಂಬಾ ಪ್ರಸಿದ್ಧಿ ಆಗುತ್ತೆ. ಎಲ್ಲಾ ಜನಗಳ ಗಮನಕ್ಕೆ ಅದು ಬರುತ್ತೆ. ಆದರೆ ಯೇಸು ಕ್ರಿಸ್ತನು ಯೂದಾಯ, ಯೆರೂಸಲೇಮ್ನಲ್ಲಿ ಬಹಳ ಸೇವೆ ಮಾಡೋದಕ್ಕೆ ಅವ್ರು ಇಷ್ಟಪಡಲಿಲ್ಲ. ಅವ್ರು ಮಾಡಿದಂತ ಸೇವೆಗಳು ಹೆಚ್ಚು ಕಡಿಮೆ ಎಲ್ಲವೂ ಸಹ ಗಲಿಲಾಯ ಪ್ರಾಂತ್ಯದಲ್ಲೇ ಇತ್ತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿದ್ದಾನೆ. ಆತನ ಆತ್ಮದಲ್ಲಿ ಬಡವನಾದದ್ದರಿಂದ ಯೆರೂಸಲೇಮ್ನಲ್ಲಿ ಸೇವೆ ಮಾಡೋದಕ್ಕೆ ಅವ್ರಿಗೆಲ್ಲ ಅವಕಾಶ ಇತ್ತು. ಆದರೆ ಅಲ್ಲಿ ಸೇವೆ ಮಾಡೋದಕ್ಕೆ ಅವರು ಆರಿಸ್ಕೊಳ್ಳಿಲ್ಲ. ಅವರು ಸೇವೆ ಮಾಡೋದಕ್ಕೆ ಇಷ್ಟಪಟ್ಟಂತ ಸ್ಥಳ ಎಲ್ಲ ಗಲಿಲಾಯನೇ. ಹಲ್ಲೆಲೂಯಾ. ಇವತ್ತು ಅನೇಕರು ಸೇವೆ ಮಾಡ್ಬೇಕಂತ ಬರ್ತಾರೆ. ಮುಖ್ಯವಾಗಿ ಯವನಸ್ಥರು ಸೇವೆ ಮಾಡ್ಬೇಕಂತ ಆಸಕ್ತಿಯಿಂದ ಮುಂದೆ ಬರ್ತಾರೆ. ಆದರೆ ಇನ್ನು ಸೇವೆ ಮಾಡಪ್ಪ, ಇಂಥ ಒಂದು ರಾಜ್ಯಕ್ಕೆ, ಇಂಥ ಒಂದು ಜಿಲ್ಲೆಗೆ, ಇಂಥ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಸೇವೆ ಮಾಡು ಅಂತಂದ್ರೆ ಇಲ್ಲ ಅಲ್ಲೆಲ್ಲ ಸೇವೆ ಮಾಡೋಕ್ಕಾಗಲ್ಲ ಅಂತ. ಯಾಕೆ? ದೇವ್ರ ಸೇವೆ ಮಾಡ್ಬೇಕನ್ನೋ ತುಂಬಾ ಆಸಕ್ತಿಯಿಂದ ಇದೆಯಲ್ಲ, ಅಲ್ಲೋಗಿ ಹಳ್ಳಿಯಲ್ಲಿ ಮಾಡು ಅಂತಂದ್ರೆ ಅಲ್ಲೆಲ್ಲ ಸೇವೆ ಮಾಡಿದ್ರೆ ಏನು ಯಾರಿಗೂ ಗೊತ್ತಾಗ್ತೀವಿ? ನಾವು ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಹಳ್ಳಿಯಲ್ಲಿ ಹೋಗಿ ಸೇವೆ ಮಾಡೋದಿಲ್ಲ, ನಾನು ಸಿಟಿಯಲ್ಲಿ ಸೇವೆ ಮಾಡಬೇಕು, ನಾನು ಬೆಂಗಳೂರಲ್ಲಿ ಸೇವೆ ಮಾಡಬೇಕು. ಇಲ್ಲೆಲ್ಲ ದೊಡ್ಡ ದೊಡ್ಡ ಸೇವಕರೆಲ್ಲ ಇದ್ದಾರೆ. ಆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೋಗಿ ನಾನು ಪ್ರಸಂಗ ಮಾಡಬೇಕು, ದೊಡ್ಡ ದೊಡ್ಡ ಕೂಟಗಳಲ್ಲಿ ನಾನು ಮಾತಾಡಬೇಕು. ಯಾವುದೋ ಎಲ್ಲೋ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಈ ಸೇವೆ ಮಾಡೋದ್ರೆ ಹೆಂಗೆ? ನನಗಿಷ್ಟ ಇಲ್ಲ, ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇವತ್ತು ಸೇವೆ ಮಾಡ್ಬೇಕಂತ ಇಷ್ಟಪಡುವಂಥವ್ರು ಎಷ್ಟೋ ಜನ ಏನ್ ಮಾಡ್ತಾರೆ, ಪ್ರಸಿದ್ಧಿಗೆ ಬರಬೇಕು, ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಮಾತಾಡಬೇಕು, ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತಾಡಬೇಕು, ನಮ್ಮ ಹೆಸರು ರಾತ್ರಿ ಸಾವಿರಾರು ಜನ, ಲಕ್ಷಾಂತರ ಜನ ಗೊತ್ತಾಗ್ಬಿಡ್ಬೇಕು. ಎಲ್ಲರೂ ಕೂಡ ಅಂತ ಒಂದು ಸೇವಕರು ಅವ್ರು ಹೆಂಗ್ ಪ್ರಸಂಗ ಮಾಡ್ತಾರೆ ಗೊತ್ತಾ, ಅವ್ರ ಪ್ರಾರ್ಥನೆ ಮಾಡಿದ್ರೆ ಹೆಂಗ್ ಅದ್ಭುತ ಆಗೋದು ಗೊತ್ತಾ ಅಂತ ಹೇಳಿ ಎಲ್ಲರೂ ನಮ್ಮನ್ನ ಕೊಂಡಾಡ್ತಾ ಇರ್ಬೇಕು. ದೇಶ ಇಲ್ಲ, ಎಲ್ಲಾ ಕಡೆಯಿಂದಲೂ ಕರೆಗಳು, ಪಾಸ್ಟರ್ ನಮ್ಮ ಸಭೆಗೆ ಬನ್ನಿ, ಬ್ರದರ್ ನಮ್ಮ ಸಭೆಗೆ ಬನ್ನಿ, ಇಲ್ಲಿ ಕೂಟ ಮಾಡ್ತೀವಿ ಬನ್ನಿ ಅಂತ ದಿನಪೂರ್ತಿ ನಾವು ಫೋನ್ ಮಾಡಿ ಕರಿತಾನೆ ಇರಬೇಕು. ಆ ತರ ಸೇವೆಯಲ್ಲಿ ಹೋಗ್ಬಿಡ್ಬೇಕು ಅಂತ ನಿರೀಕ್ಷೆ ಮಾಡುವಂತ ಯವನಸ್ಥರು ಇವತ್ತಿದ್ದಾರೆ. ಯೇಸು ಕ್ರಿಸ್ತನಿಗೆ ಆತರ ಸೇವೆ ಮಾಡೋದಕ್ಕೆ ಎಲ್ಲಾ ಅವಕಾಶ ಇತ್ತು. ತಾನು ಯೂದಾಯ, ಯೆರೂಸಲೇಮ್ ಪ್ರಾಂತ್ಯಗಳಲ್ಲಿ ಹೋಗಿ ಸೇವೆ ಮಾಡಿದ್ರೆ ಎಷ್ಟೋ ದೊಡ್ಡ ಹೆಸರು ಮಾಡಬಹುದಾಗಿತ್ತು. ಆದ್ರೆ ತಾನು ಅದನ್ನ ಆರಿಸ್ಕೊಳ್ಳಲಿಲ್ಲ. ತಾನು ಆರಿಸ್ಕೊಂಡದ್ದು ಗಲಿಲಾಯ ಪ್ರಾಂತ್ಯವನ್ನ. ಹಲ್ಲೆಲೂಯಾ. ಆತನ ಆತ್ಮದಲ್ಲಿ ಬಡವನಾದದ್ದರಿಂದ ಗಲಿಲಾಯದಲ್ಲಿ ಸೇವೆ ಮಾಡೋದಕ್ಕೆ ಅವರು ತೀರ್ಮಾನ ಮಾಡಿದ್ರು. ಮತ್ತೆ ಸೇವೆ ಮಾಡುವಂಥವ್ರು ಮಾತ್ರ ಅಲ್ಲ, ಲೌಕಿಕವಾಗಿ ಕೆಲಸವನ್ನು ಮಾಡುವಂಥವ್ರನ್ನ ನಾವು ನೋಡುವಾಗಲೂ ಸಹ
ಅನೇಕರಿಗೆ ಏನಂತಂದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಮ್ಗಿರೋಂಥ ಯಾವುದೋ ಒಂದು ಕೆಲಸ ಮಾಡೋಣ ಅನ್ನೋಂಥದ್ದು ಅನೇಕರಿಗೆ ಇಷ್ಟ ಇರೋದಿಲ್ಲ. ಅನೇಕರಿಗೆ ಅವ್ರು ಮಾಡೋವಂಥ ಕೆಲಸನೇ ಇಷ್ಟ ಇರೋದಿಲ್ಲ. ಅಯ್ಯೋ ಈ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ನಾವು ಉದ್ಧಾರನೇ ಆಗೋದಿಲ್ಲ, ಜೀವನ ಪೂರ್ತಿ ಮಾಡ್ಕೊಂಡೇ ಇರಬೇಕು, ಏನಾದ್ರೂ ನಾವು ದೊಡ್ಡದಾಗಿ ಮಾಡಬೇಕು, ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಅವ್ರು ಮಾಡೋದ್ರಲ್ಲಿ ತೃಪ್ತಿ ಇಲ್ಲದವರಾಗಿ ಇರುವಂಥದ್ದನ್ನ ನಾವು ನೋಡುವುದಕ್ಕೆ ಸಾಧ್ಯ. ಇನ್ನು ಕೆಲವ್ರಿಗೆ ಏನಂತಂದ್ರೆ ನಾವು ಫಾರಿನ್ ಹೋಗ್ಬಿಡ್ಬೇಕು, ಅಮೆರಿಕಾದಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು, ನಾವು ಯುರೋಪಲ್ಲಿ ಹೋಗಿ ಕೆಲಸ ಮಾಡಬೇಕು, ಆಸ್ಟ್ರೇಲಿಯಾದಲ್ಲಿ ಹೋಗಿ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಸಿಕ್ಬಿಡ್ಬೇಕು. ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬದುಕಿದ್ರೆ ಏನು ಅಷ್ಟು ಸಂಪಾದನೆ ಇರೋದಿಲ್ಲ, ಅಲ್ಲಿ ಹೋಗ್ಬಿಟ್ರೆ ಒಳ್ಳೆ ಸಂಪಾದನೆ, ಒಳ್ಳೆ ದುಡ್ಡು ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಆ ಥರ ನಾವು ಇರ್ಬೇಕಂತ ನಿರೀಕ್ಷೆ ಮಾಡುವಂಥವ್ರನ್ನ ನಾವು ಕಾಣ್ತೀವಿ. ಆಗ ಹೇಳ್ಕೊಳ್ಳುವಂಥವ್ರಿಗೆಲ್ಲ ತುಂಬ ಸಂತೋಷ. ಓ ನಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾನೆ ಗೊತ್ತಾ, ಅಮೆರಿಕದಲ್ಲಿದ್ದಾನೆ, ನಮ್ಮ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ ಅಂತ. ಇವ್ರಿಗೂ ಕೂಡ ನಾನು ಎಲ್ಲಿದ್ದೀನಿ ಗೊತ್ತಾ, ನಾನು ಅಮೆರಿಕದಲ್ಲಿದ್ದೀನಿ, ನಾನು ಕೆಲಸ ಮಾಡೋದು ಆಸ್ಟ್ರೇಲಿಯಾದಲ್ಲಿ ಅಂತ ಅನ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅನೇಕರಿಗೆ ಇಷ್ಟ. ಆದರೆ ಯೇಸು ಕ್ರಿಸ್ತನು ಏನು ಹೇಳೋಕೆ ಸಾಧ್ಯ? ಯೇಸು ಕ್ರಿಸ್ತನು ನಾನು ಎಲ್ಲಿ ಸೇವೆ ಮಾಡ್ತೀನಿ ಅಂತಂದ್ರೆ ಗಲಿಲಾಯದಲ್ಲಿ ಅಂತ ಹೇಳ್ಬೋದು. ನಾನು ಗಲಿಲಾಯದಲ್ಲಿ ಸೇವೆ ಮಾಡ್ತೀನಿ ಅಂದ್ರೆ ಅಯ್ಯೋ ನಿನ್ ಗಲಿಲಾಯದವನ ಸರಿ ಹೋಗು ಅಂತ ಕಳಿಸ್ಬಿಡ್ತಾರೆ. ಯೇಸು ಕ್ರಿಸ್ತನಿಗೆ ಯೂದಾಯ ಯೆರೂಸಲೇಮಿನಲ್ಲಿ ಸೇವೆ ಮಾಡಿ ಪ್ರಸಿದ್ಧಿಗೆ ಬರೋದಕ್ಕೆ ಎಲ್ಲ ಅವಕಾಶ ಇತ್ತು. ಆದ್ರೆ ಅದನ್ನು ಆರಿಸ್ಕೊಳ್ಳಿಲ್ಲ. ಅದನ್ನು ಆರಿಸ್ಕೊಂಡಿದ್ದು ಯೂದಾಯವನ್ನು. ಹಲ್ಲೆಲೂಯಾ. ಅವರ ಸೇವೆಯ ಪ್ರಾರಂಭದಿಂದ ಕಡೆಯವರೆಗೂ ಎಲ್ಲವನ್ನು ಅವ್ರು ಮಾಡಿದ್ದು ಯೂದಾಯದಲ್ಲಿ. ಹಲ್ಲೆಲೂಯಾ. ಅವ್ರ ಮರಣವನ್ನು ಹೊಂದಿ ಪುನರುತ್ಥಾನವಾದ ನಂತರ ಶಿಷ್ಯಂದ್ರಿಗೆ ಕಾಣಿಸ್ಕೊಳ್ಬೇಕಂತ ಇಷ್ಟಪಟ್ಟಿದ್ದು ಗಲಿಲಾಯದಲ್ಲೇ. ಆದ್ರೆ ಶಿಷ್ಯಂದ್ರು ಅದನ್ನ ನಂಬೋದಿಲ್ಲ. ಅದರಿಂದ ಏನಾಯ್ತು ಅಂದ್ರೆ ಅನಿವಾರ್ಯವಾಗಿ ಯೆರೂಸಲೇಮಿನಲ್ಲಿ ಅವ್ರು ಕಾಣಿಸ್ಕೊಳ್ಬೇಕಾಯಿತು. ಏನಾಗುತ್ತೆ, ದೇವದೂತರು ಆ ಹೆಂಗಸರಿಗೆ ಹೇಳ್ತಾರೆ ಶಿಷ್ಯಂದ್ರಿಗೆಲ್ಲ ಗಲಿಲಾಯಕ್ಕೆ ಹೋಗೋಕೆ ಹೇಳಿ ಅಂತ. ಯೇಸು ಕ್ರಿಸ್ತನ ಕಾಣಿಸ್ಕೊಂಡು ಆ ಸ್ತ್ರೀಯರಿಗೆ ಹೇಳ್ತಾರೆ ನನ್ನ ಶಿಷ್ಯಂದ್ರಿಗೆ ಗಲಿಲಾಯಕ್ಕೆ ಹೋಗೋದಕ್ಕೆ ಹೇಳಿ, ಅಲ್ಲಿ ನಾನು ನೋಡ್ತಾರೆ ಅಂತ. ಆದ್ರೆ ಇದನ್ನ ಬಂದು ಇವ್ರಿಗೆ ಹೇಳಿದ್ರೆ ಇವ್ರು ನಂಬೋದೇ ಇಲ್ಲ. ಇವ್ರಿಗೆ ಹರಟೆ ಹೊಡೆಯೋ ಮಾತುಗಳ ತರ ಕಾಣಿಸುತ್ತೆ. ಏನು ಯೇಸು ಕ್ರಿಸ್ತ ನಿಜವಾಗ್ಲೂ ಎದ್ಬಿಟ್ಟಿದಾನ, ನಿಜಾನಾ, ಏನ್ ಹಿಂಗೆ ಹೇಳ್ತೀರಾ ಅಂತ ಈ ಶಿಷ್ಯಂದ್ರು ನಂಬೋದೇ ಇಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಇವ್ರು ನಂಬ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯೆರೂಸಲೇಮಿನಲ್ಲೇ ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ನಂಬಿಕೆ ಬರುತ್ತೆ, ಆತನ ಜೀವನದಿಂದ ಇರೋದು ನಿಜ, ಮರಣವನ್ನು ಜಯಿಸಿ ಎದ್ದು ಬಂದ್ರೆ ನಿಜ ಅಂತ ಹೇಳಿ. ಅದಾದ್ಮೇಲೆ ಮತ್ತೆ ಒಂದ್ ದಿವಸ ಏನ್ ಮಾಡ್ತಾರೆ, ನೀವೆಲ್ಲ ಗಲಿಲಾಯಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅವ್ರ ತಿರ್ಗಿ ಎಲ್ಲರೂ ಗಲಿಲಾಯಕ್ಕೆ ಹೋಗ್ತಾರೆ. ಗಲಿಲಾಯಕ್ಕೆ ಹೋದಾಗ ಅಲ್ಲಿ ಒಂದು ಬೆಟ್ಟದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಪ್ರತ್ಯಕ್ಷ ಆಗಿ ಮತ್ತೆ ಅವರಿಗೆ ಕಡೆ ಆಜ್ಞೆಗಳನ್ನ ಅವ್ರು ಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ತಿರ್ಗಾ ಗಲಿಲಾಯದ ಎಲ್ಲರೂ ತಿರ್ಗಾ ಯೆರೂಸಲೇಮಿಗೆ ಬರ್ತಾರೆ. ತಿರ್ಗಾ ಯೆರೂಸಲೇಮಿನಲ್ಲಿ ಇರುವಾಗ ಮತ್ತೆ ಅವರಿಗೆ ಪ್ರತ್ಯಕ್ಷವಾಗಿ ಅವ್ರ ಜೊತೆ ಮಾತಾಡಿ ಅವರು ಎಣ್ಣೆ ಮರಗಳ ಗುಡ್ಡದ ಹತ್ತಿರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಎಣ್ಣೆ ಮರಗಳ ಗುಡ್ಡದಿಂದ ಅವ್ರ ಪರಲೋಕಕ್ಕೆ ಏರಿ ಹೋಗ್ತಾರೆ. ಈ ರೀತಿ ಅವರ ಸೇವೆ ಎಲ್ಲವೂ ಸಹ ಗಲಿಲಾಯದಲ್ಲೇ ನಡೆಯುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನು. ಆದ್ದರಿಂದ ತನ್ನ ಶ್ರೇಷ್ಠವಾದ ಸ್ಥಳದಲ್ಲಿರಬೇಕು, ಶ್ರೇಷ್ಠವಾದ ಸ್ಥಳದಲ್ಲಿ ತನ್ನ ಸೇವೆಗಳು ಮಾಡಬೇಕಂತ ಇಷ್ಟಪಡಲಿಲ್ಲ. ಸಾಧಾರಣವಾದ ತಳ್ಳಲ್ಪಟ್ಟು ಹೋದ ಗಲಿಲಾಯದವರ ಮಧ್ಯದಲ್ಲಿ ಅವರು ಸೇವೆ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನಾವು ಯಾವ ಕೆಲಸ ಮಾಡಕ್ಕೆ ಇಷ್ಟಪಡ್ತೇವೆ, ಎಂತ ಕೆಲಸ ಮಾಡಕ್ಕೆ ಇಷ್ಟಪಡ್ತೇವೆ? ಕೆಲವರು ಅವ್ರು ಮಾಡುವಂತ ಕೆಲಸ ಅವ್ರಿಗೆ ಅವಮಾನ. ಅಯ್ಯೋ ಈ ಕೆಲಸ ಮಾಡಿದ್ರೆ ಜನಗಳು ಏನು ಅನ್ಕೊಳ್ತಾರೆ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಳ್ತಾರೆ. ಕೆಲವು ಊರಲ್ಲಿರುವಂತದ್ದು ಅವಮಾನ. ಇಲ್ಲಿದ್ರೆ ಜನಗಳು ಏನು ಹಳ್ಳಿಯಲ್ಲಿ ಆ ಕೊಳಚೆ ಪ್ರದೇಶ ಇದ್ದೇಸಿ ಅಂತ ಅನ್ಕೊಳ್ತಾರೆ, ನಾವು ಒಳ್ಳೆ ಏರಿಯಾದಲ್ಲಿ ಇರಬೇಕು. ಕೆಲವೊಂದು ಮನೇಲಿರುವಂತದ್ದು ಅವಮಾನ. ಏನ್ ಇಂಥ ಮನೆ, ಎಲ್ಲ ಮನೆನೇ ಬಿದ್ದೋಗೋ ತರ ಇದೆ, ಇಂಥ ಮನೇಲಿ ಇದ್ದೀರಾ, ಒಂದು ಒಳ್ಳೆ ಗ್ರಾನೈಟ್ ಇರೋಂಥ ಮನೆ, ಒಂದು ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಇದ್ರೆ ಆಗುತ್ತಲ್ವಾ ಅಂತ ಕೆಲವರಿಗೆ ಅವ್ರಿರುವಂತ ಮನೆ ಅವ್ರಿಗೆ ಅವಮಾನ. ಚೆನ್ನಾಗಿರೋಂಥ ಒಳ್ಳೆ ಭವ್ಯವಾದ ಕಟ್ಟದಲ್ಲಿ ಇರಬೇಕು ಅನ್ನೋದು ಅವ್ರ ಭಾವನೆ. ಒಂದ್ ವೇಳೆ ಆ ತರ ಇದ್ರೆ, ಒಳ್ಳೆ ಮನೆಯಲ್ಲಿದ್ರೆ ಅಥವಾ ಒಳ್ಳೆ ಊರಲ್ಲಿದ್ರೆ, ಒಳ್ಳೆ ಕೆಲಸದಲ್ಲಿದ್ರೆ ಗರ್ವ. ನೋಡ್ದಾ ನಮ್ದು ಕೆಲಸ ಹೆಂಗಿದೆ, ನಾವಿರುವಂತ ಊರು ಹೆಂಗಿದೆ, ನಾವಿರೋ ಮನೆ ಹೆಂಗಿದೆ ಅಂತ ಗರ್ವ. ಇಲ್ಲ ಅಂದ್ರೆ ಕೊರಗು, ಇದ್ರೆ ಗರ್ವ. ಆದ್ರೆ ಇದೆರಡೂ ಸಹ ನಮಗಿರಬಾರದು. ನಾವು ಏನಿಲ್ಲದವರಾಗಿದ್ರೆ, ಯೇಸು ಕ್ರಿಸ್ತನು ನಮ್ಮಂತೆ ಏನಿಲ್ಲದವರಾಗಿದ್ರು ದೇವರೇ ಸ್ತೋತ್ರ ಅಂತ ಅನ್ಬೇಕು. ಒಂದು ವೇಳೆ ದೇವ್ರ ಕೃಪೆಯಿಂದ ನಮಗೆ ಕೊಟ್ರೆ, ದೇವರೇ ನೀನು ಕೊಟ್ಟಿರುವಂತ ಕೃಪೆಗಾಗಿ ನನಗೆ ಸ್ತೋತ್ರ ಅಂತ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಕುಗ್ಗಿ ಹೋಗಬಾರ್ದು. ಇಲ್ಲ ಅಂದ್ರೆ ದೇವರು ನಮ್ಮಂತವನೇ ಕೊರತೆ ಉಳ್ಳವನಾಗಿ ಬದುಕಿದ್ದು ದೇವ್ರ ಸ್ತೋತ್ರ ಅಂತ ನಮ್ಮನ್ನು ನಾವು ಬಲಪಡಿಸ್ಕೊಂಡು ಮೇಲ್ ಬರಬೇಕು. ಒಂದ್ ವೇಳೆ ದೇವ್ರ ನಮ್ಮ ಮೇಲ್ ತಂದಿದ್ರೆ, ದೇವರೇ
ನಿನ್ನ ಕೃಪೆಯಿಂದ ನೀನು ನನ್ನ ಮೇಲೆ ತಂದಿದ್ದೀನಿ, ನಿನ್ ಸ್ತೋತ್ರ ಅಂತ ನಾವು ಕೆಳಗಡೆ ಹೋಗ್ಬೇಕು. ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ, ಇಲ್ಲ ಅಂದ್ರೆ ಇನ್ನ ಕೆಳಗಡೆ ಹೋಗ್ತಾ ಇರ್ತೀವಿ. ಇಲ್ಲ ಅನ್ನುವಾಗ ಮೇಲ್ ಬರ್ಬೇಕು ನಮ್ಮನ್ನು ಬಲಪಡಿಸ್ಕೊಂಡು. ನಾವು ಇಲ್ಲ ಅಂದ್ರೆ ಕೆಳಗಡೆ ಹೋಗ್ತಾ ಇರ್ತೀವಿ. ಅಯ್ಯೋ ಏನಪ್ಪ ದೇವ್ರೆ, ನಿನ್ನ ನಂಬಿ ಏನಪ್ಪ ಪ್ರಯೋಜನ, ಯಾರ್ಯಾರಿಗೆ ಏನೇನೋ ಒಳ್ಳೇದಾಗುತ್ತೆ, ನನಗೆ ಯಾವತ್ತಪ್ಪ ಒಳ್ಳೇದಾಗೋದು, ಅಯ್ಯೋ ದೇವ್ರೇ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತೀವಿ. ಇಲ್ಲ ಅಂದ್ರೆ ಇದೆ ಅಂತಂದ್ರೆ ಎಲ್ಲರಿಗಿಂತ ಮೇಲೆ ಹೋಗ್ಬಿಟ್ಟಿರ್ತೀವಿ. ಆದ್ರೆ ಆ ರೀತಿಯಾಗಿ ನಾವು ಇರಬಾರ್ದು. ಇಲ್ಲ ಅನ್ನುವಾಗ ನಮ್ಮ ಬಲಪಡಿಸಿಕೊಳ್ಬೇಕು, ಇರುವಾಗ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿದ್ದನು. ಆದ್ದರಿಂದ ತಾನು ಮಾಡಿದ ಕಾರ್ಯವೇನು, ತನ್ನ ಸೇವೆಯನ್ನ ತನ್ನ ಶ್ರೇಷ್ಠವಾದ ಯೆರೂಸಲೇಮಿನಲ್ಲಿ ಮಾಡಬಹುದಾಗಿತ್ತು, ಯೂದಾಯ ಪ್ರಾಂತ್ಯಗಳಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಅವರು ಸೇವೆಯನ್ನು ಮಾಡಿದ್ದು, ಪ್ರಾರಂಭಿಸಿದ್ದು, ಅದನ್ನು 3.5 ವರ್ಷಗಳ ಕಾಲ ನಡೆಸಿದ್ದು, ಕಡೆಗೆ ಮುಗಿಸಿದ್ದು, ಮರಣವನ್ನು ಜಯಿಸಿ ಎದ್ದ ಬಂದ ಮೇಲೆ ಮತ್ತೆ ಶಿಷ್ಯಂದ್ರಿಗೆ ಕಾಣಿಸಿಕೊಂಡಿದ್ದು, ಅವರಿಗೆ ಕಡೆಯ ಆಜ್ಞೆಗಳನ್ನು ಹೇಳಿದ್ದು ಎಲ್ಲವೂ ಸಹ ಎಲ್ಲಿ ಅಂತಂದ್ರೆ ಎಲ್ಲಾ ಗಲಿಲಾಯದಲ್ಲಿ, ಗಲಿಲಾಯ ಸುತ್ತಮುತ್ತ ಪ್ರಾಂತ್ಯಗಳಲ್ಲೇ. ಹಲ್ಲೆಲೂಯಾ. ಇವತ್ತು ನಾವು ಆ ರೀತಿ ಇದ್ದೇವಾ? ನಾವು ಯೋಚನೆ ಮಾಡಿ ನೋಡಬೇಕು. ದೊಡ್ಡಸ್ತಿಕೆಯನ್ನ ನಿರೀಕ್ಷಿಸಬೇಡಿ ಅಂತ ದೇವರ ವಾಕ್ಯ ಹೇಳುತ್ತೆ. ದೊಡ್ಡಸ್ತಿಕೆ ಬೇಡ ಅಂತಲ್ಲ, ಆದ್ರೆ ಅದನ್ನು ನಿರೀಕ್ಷಿಸಬಾರದು. ನಾವಿರೋದ್ರಲ್ಲಿ ತೃಪ್ತಿಯಾಗಿರ್ಬೇಕು. ಹಲ್ಲೆಲೂಯಾ. ದೇವರು ತನ್ನ ಕೃಪೆಯಿಂದ ಕೊಟ್ಟರೆ ದೇವರು ಸ್ತೋತ್ರ ಮಾಡಬೇಕು. ದೇವ್ರು ಕೊಡೋದನ್ನ ಬೇಡ ಅನ್ನಬಾರದು, ಆದ್ರೆ ಇಲ್ಲದಿರೋದನ್ನ ಬಯಸಬಾರದು. ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ ಇರೋದ್ರಲ್ಲಿ ನಾವು ಬದುಕಿ ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಅವನು ಆತ್ಮದಲ್ಲಿ ಬಡವನು. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವರಾಗಿ ಗಲಿಲಾಯದಲ್ಲೇ ಎಲ್ಲವನ್ನ ಮಾಡಿ ಮುಗಿಸಿದ್ರು. ಶ್ರೇಷ್ಠವಾದ ಹೆಸರನ್ನ, ಶ್ರೇಷ್ಠವಾದ ಸ್ಥಾನಮಾನಗಳನ್ನು ಪಡೆಯುವುದು ಅವರಿಗೆ ಮುಖ್ಯವಾಗಿರಲಿಲ್ಲ. ದೇವರ ಚಿತ್ತ ಏನಿದೆ ಅದನ್ನ ಅವ್ರು ಮಾಡಬೇಕಾಗಿದೆ. ದೇವರ ಚಿತ್ತ ಏನಿದೆ, ಅವ್ರು ಗಲಿಲಾಯದಲ್ಲೇ ಸೇವೆ ಮಾಡಬೇಕು ಅನ್ನೋದು ಅವ್ರಿಗೆ ಇಷ್ಟ. ಅದನ್ನ ಅವ್ರು ಆರಿಸ್ಕೊಂಡ್ರು. ಹಲ್ಲೆಲೂಯಾ. ಆದ್ರೆ ಒಂದು ವಿಷಯ, ಗಲಿಲಾಯದಲ್ಲಿ ಅವ್ರು ಸೇವೆ ಮಾಡಿದ್ರು ಕೂಡ ಕೊನೆಗೆ ಜನಗಳು ಎಲ್ಲಿಂದ ಬಂದ್ರು? ಇದೇ ಯೆರೂಸಲೇಮಿಂದ ಓಡೋಡಿ ಅಲ್ಲಿಗೆ ಬಂದು ಗಲಿಲಾಯ. ಅವ್ರೇನ್ ಹೇಳ್ತಾ ಇದ್ರು, ಯೆರೂಸಲೇಮ್ಗೆ ಹೋಗಿ ಸೇವೆ ಮಾಡು, ಯೆರೂಸಲೇಮ್ಗೆ ಹೋಗಿ ಸೇವೆ ಮಾಡಿದ್ರೆ ಪ್ರಸಿದ್ಧಿಗೆ ಬರ್ತೀಯ ಅಂತ ಹೇಳ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಸೇವೆ ಮಾಡಿಲ್ಲ. ಅವ್ರು ಮಾಡಿದ ಸೇವೆ ಎಲ್ಲ ಗಲಿಲಾಯದಲ್ಲೇ. ಆದ್ರೆ ಅದರಿಂದ ಏನಾಯ್ತಂದ್ರೆ, ಯೆರೂಸಲೇಮಿನಲ್ಲಿ ಇರುವಂತವ್ರು ಈ ಸುದ್ದಿನ ಕೇಳಿ ಓಡೋಡಿ ಅಲ್ಲಿಂದ ಎಲ್ಲ ಗಲಿಲಾಯಕ್ಕೆ ಬಂದ್ರು. ಗಲಿಲಾಯದಲ್ಲಿ ಯಾರೋ ದೊಡ್ಡ ಪ್ರವಾದಿ ಇದ್ದಿದ್ದಾರಂತೆ, ಅವ್ರು ಪ್ರಾರ್ಥನೆ ಮಾಡಿದ್ರು ಎಲ್ಲಾ ರೋಗ ವಾಸಿ ಆಗುತ್ತಂತೆ, ಎಲ್ಲಾ ದೆವ್ವಗಳು ಬಿಟ್ಟು ಹೋಗುತ್ತಂತೆ, ಎಲ್ಲಾ ತರ ಅದ್ಭುತಗಳು ನಡೆಯುತ್ತಂತೆ, ಆತನೇ ಮೆಸ್ಸಿಯ ಅಂತ ಹೇಳ್ತಾ ಇದಾರೆ, ಆತನೇ ಕ್ರಿಸ್ತನ್ ಅಂತ ಹೇಳ್ತಾ ಇದಾರೆ, ಬನ್ನಿ ಹೋಗೋಣ ಅಂತ ಎಲ್ಲ ಓಡೋಡಿ ಯೆರೂಸಲೇಮಿನಿಂದ, ಯೂದಾಯದಿಂದ, ಎಲ್ಲಾ ದೇಶಗಳಿಂದಲೂ ಗಲಿಲಾಯಕ್ಕೆ ಬಂದರು. ಹಲ್ಲೆಲೂಯಾ. ದೇವರ ಚಿತ್ತ ನಮ್ಮನ್ನ ಎಲ್ಲಿಡಬೇಕು ಅಂತ ಇರುತ್ತೋ ಅಲ್ಲಿ ನಾವಿದ್ರೆ ಎಲ್ಲಾ ಕಡೆಗಳ ಜನಗಳು ನಮ್ಮ ಹತ್ರಿಗೆ ಬರ್ತಾರೆ. ಹಲ್ಲೆಲೂಯಾ. ಜನಗಳ ಹತ್ರಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಜನಗಳೆಲ್ಲ ಒಳಗ್ಬಿಡ್ತಾರೆ. ಅನೇಕ ನಿರೀಕ್ಷೆ ಮಾಡಿರ್ತಾರೆ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ರೆ ಸಖತ್ತಾಗಿರುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಆದ್ರೆ ಇವ್ರಿಗೆ ಏನ್ ತುಂಬಾ ಚೆನ್ನಾಗಿರುತ್ತೆ, ಇವ್ರು ಎಲ್ಲಿ ಹೋಗಿ ಏನ್ ಮಾಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಡುತ್ತೆ, ಬೆಳೆದ್ಬಿಡುತ್ತೆ ಅಂತ ಅನ್ಕೊಳ್ತಾರೋ, ಅಲ್ಲಿ ಹೋಗಿ ಮಾಡಿದ್ರೆ ಎಲ್ಲ ಕೆಟ್ಟೋಗುತ್ತೆ. ಆದ್ರೆ ಎಲ್ಲಿ ದೇವ್ರು ಇಟ್ಟಿರ್ತಾರೋ ಅಲ್ಲಿ ಏನೂ ಆಗಲ್ಲ ಅಂತ ಎಲ್ರು ಹೇಳ್ತಾ ಇದ್ರು ಕೂಡ ದೇವ್ರ ಚಿತ್ತ ಇಲ್ಲಿದೆ, ದೇವ್ರ ನೀನು ಇಟ್ಟಿದ್ದೆ ನಿಮ್ಗೆ ಸ್ತೋತ್ರ ಅಂತ ಅಲ್ಲೇ ಇದ್ರೆ ಕಡೆಗೆ ಎಲ್ಲಾ ಕಡೆಯಿಂದ ಎಲ್ಲ ಅಲ್ಲಿಗೆ ಬರುತ್ತೆ. ಹಲ್ಲೆಲೂಯಾ. ಅದರಿಂದ ನಾವು ಮಾಡ್ಬೇಕಾಗಿರೋಂಥ ಕಾರ್ಯ ದೇವ್ರ ಚಿತ್ತ ಏನಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ಬೇಕು. ಮನುಷ್ಯರು ಏನ್ ಹೇಳ್ತಾರೆ, ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ ಅದನ್ನ ಮಾಡೋದಲ್ಲ, ದೇವ್ರು ಏನ್ ಮಾಡೋಕೆ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ದೇವ್ರು ಎಲ್ಲಿದಾರೋ ಅಲ್ಲಿ ನಾವಿರ್ಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯೆರೂಸಲೇಮನ್ನ, ಯೂದಾಯವನ್ನು ಆರಿಸಿಕೊಳ್ಳಲಿಲ್ಲ, ಗಲಿಲಾಯವನ್ನು ಆರಿಸಿಕೊಂಡ್ರು. ಜನಗಳು ಎಲ್ಲಾ ಕಡೆಯಿಂದ ಗಲಿಲಾಯಕ್ಕೆ ಹರಿದು ಬಂದರು. ಹಲ್ಲೆಲೂಯಾ. ಆತನ ಆತ್ಮದಲ್ಲಿ ಬಡವರು. ಇವತ್ತು ನಾನು ನೀವು ಯಾರೋ ಹೇಳೋದನ್ನು ಕೇಳಿ ಈ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ, ಆ ಕೆಲಸ ಮಾಡು, ಆ ಕೆಲಸ ಮಾಡು, ಈ ವ್ಯಾಪಾರ ಮಾಡು, ಆ ವ್ಯಾಪಾರ ಮಾಡು, ಇಲ್ಲಿದ್ರೆ ಆಗಲ್ಲ, ಆ ಊರಿಗೆ ಹೋಗ್ಬಿಡು, ಆ ದೇಶಕ್ಕೆ ಹೋಗ್ಬಿಡು, ನೀನ್ ಚೆನ್ನಾಗಿ ಅಭಿವೃದ್ಧಿ ಆಗ್ತೀಯಾ ಅಂತ ಹೇಳುವಂತ ಮಾತು ಕೇಳ್ಬೇಕಾದ್ರೆ ಅಗತ್ಯ ಇಲ್ಲ. ದೇವ್ರು ನಮಗೇನ್ ಹೇಳ್ತಾರೋ ಅದನ್ನ ಮಾಡಿದ್ರೆ ಸಾಕು. ದೇವರ ಜೊತೆ ಇದ್ರೆ ಎಲ್ಲ ತಾನೇ ನಡೆಯುತ್ತೆ. ಹಲ್ಲೆಲೂಯಾ.